ಕಲೀಗ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಪ್ರೆಸೆಂಟ್ ಸಿಚುವೇಶನ್ ಇರುವಂತಹ ಈ ಗೃಹಲಕ್ಷ್ಮಿ ಹಣನೇ ಈಗ ನೆಟ್ಟಿಗೆ ತಲುಪ್ತಾ ಇಲ್ಲ. 3-4 ತಿಂಗಳುಗಳಿಂದ ಇನ್ನೇನ್ ಕನಸಿದ್ದು 2028ಕ್ಕೆ ಮತ್ತೆ ಸರ್ಕಾರ ಬಂದ್ರೆ ಮತ್ತೆ ಕೊಡ್ತೀವಿ ಅನ್ನುವಂಥದ್ದು. ಇದು ಯಾವ ರೀತಿಯಾಗಿ ಮತ್ತೆ ಆಶಾಭಾವನೆಯನ್ನ ಜನರಲ್ಲಿ ಮೂಡಿಸ್ತಾ ಇರುವಂತದ್ದು. ಸದ್ಯಕ್ಕೆ ವಿರೋಧ ಪಕ್ಷದವರು ಏನ್ ಹೇಳ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಕೇಶ್, ಇದು ಉತ್ಪ್ರೇಕ್ಷೆಯ ಮಾತುಗಳು. ಅಂದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ಒಂದಷ್ಟು ಉತ್ಪ್ರೇಕ್ಷೆ ಮಾತುಗಳನ್ನ ಶಾಸಕರಂತ ಕುಣಿಗಲ್ ರಂಗನಾಥ್ ಅವರು ಆಡಿರ್ತಕ್ಕಂಥದ್ದು. ಯಾಕಂದ್ರೆ ಹಣವನ್ನ 2000ರಿಂದ 4000ಕ್ಕೆ ಮುಂದಿನ ಬಾರಿ ಹೆಚ್ಚು ಮಾಡ್ತೇವೆ, ಮತ್ತೆ ಅಧಿಕಾರಕ್ಕೆ ನಾವೇ ಬರ್ತೇವೆ. ಈಗಾಗಲೇ 24,000 ವಾರ್ಷಿಕವಾಗಿ ಗ್ಯಾರಂಟಿ ಯೋಜನೆ ಅಂದ್ರೆ ಗೃಹಲಕ್ಷ್ಮಿಯಿಂದ ಮಹಿಳೆಯರಿಗೆ ಸಿಗ್ತಾ ಇದೆ. ಅದರಿಂದ ಲಾಭ ಸಾಕಷ್ಟು ಆಗ್ತಾ ಇದೆ. ಪ್ರತಿಪಕ್ಷಗಳು ಅದನ್ನ ಮೇಲಿಂದ ಮೇಲೆ ಟೀಕೆ ಮಾಡ್ತಾ ಇದ್ದೇವೆ ಅನ್ನುವಂತ ಒಂದಷ್ಟು ವಾಗ್ದಾಳಿಯನ್ನು ವಿರೋಧ ಪಕ್ಷಗಳ ಮೇಲೆ ಮಾಡ್ತಾ ಇದ್ರು. ಆ ಬಳಿಕ 2028ಕ್ಕೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ, ಆಗ ಬಂದ್ರೆ ಈ 2,000 4,000 ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಸದ್ಯ ರಂಗನಾಥ್ ಅವರು ಯಾವುದೇ ಹಣವನ್ನ ಹೆಚ್ಚು ಮಾಡ್ತಕ್ಕಂತ ಕಮಿಟಿಯಲ್ಲಾಗಲಿ ಅಥವಾ ಗ್ಯಾರಂಟಿ ಸಮಿತಿಗಳಲ್ಲಾಗಲಿ ಅಥವಾ ಸರ್ಕಾರದ ಮಂತ್ರಿ ಆಗಲಿ ಯಾವುದೂ ಇಲ್ಲ, ಕೇವಲ ಶಾಸಕರಿದ್ದಾರೆ. ಅದು ಹೈಕಮಾಂಡ್ ಮತ್ತು ರಾಜ್ಯ ಸಚಿವ ಸಂಪುಟವನ್ನ ಮತ್ತು ಸಿಎಂ ಡಿಸಿಎಂ ಅದರ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ವಿರೋಧ ಪಕ್ಷಗಳು ಆರೋಪ ಮಾಡ್ತಾವ ಅನ್ನುವಂತ ಬರದಲ್ಲಿ ಅವರನ್ನ ಎದುರಿಸೋಕೋಸ್ಕರ, ಅವರಿಗೆ ಟೀಕೆ ಮಾಡೋಕೋಸ್ಕರ ಈ ತರಹದ ಒಂದು ಉತ್ಪ್ರೇಕ್ಷೆ ಮಾತುಗಳ ನಾಡಿಗೆ ಇಕ್ಕಟ್ಟಿಗೆ ಸಿಲುಕೊಂಡಿದ್ದಾರೆ. ಇದನ್ನ ಕಾಂಗ್ರೆಸ್ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ 2,000ರಿಂದ 4,000 ಹೆಚ್ಚು ಮಾಡ್ತೇವೆ ಅಂದ್ರೆ ಅದು ಜನರು ಕೂಡ ಅದನ್ನೇ ಆಶಾಭಾವನೆಯಲ್ಲಿ ಇಟ್ಕೊಳ್ತಾರೆ. ಯಾಕಂದ್ರೆ ಮೋದಿ ಅವರು 15 ಲಕ್ಷ ರೂಪಾಯಿ ಹಾಕ್ತಾರೆ ಅಂತ ಹೇಳಿದಾಗ ಈಗಲೂ ಕೂಡ ಕಾಂಗ್ರೆಸ್ನವರು ಆರೋಪವನ್ನ ಮಾಡ್ತಾರೆ, ಇನ್ನೂವರೆಗೂ 15 ಲಕ್ಷ ಬಂದಿಲ್ಲ ಅನ್ನುವಂಥದ್ದನ್ನ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತರದ ಹೇಳಿಕೆಗಳು ಕೊಟ್ಟಾಗ ಕಾಂಗ್ರೆಸ್ಗೆ ಇದು ಒಂದು ರೀತಿಯಲ್ಲಿ ನುಂಗಲಾರದ ತುಪ್ಪವಾಗಿ ಪರಿಣಮಿಸಬಹುದು ಅನ್ನುವಂತ ಚರ್ಚೆಗಳು ಈಗ ವ್ಯಕ್ತವಾಗ್ತಾ ಇದಾವೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಈ ಹೇಳಿಕೆ ಎಷ್ಟೊಂದು ತಿರುವುಗಳನ್ನ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಪಡೆದುಕೊಳ್ಳುತ್ತೆ ಅನ್ನೋದನ್ನ. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿ. ಕಲೀಗ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಪ್ರೆಸೆಂಟ್ ಸಿಚುವೇಶನ್ ಇರುವಂತಹ ಈ ಗೃಹಲಕ್ಷ್ಮಿ ಹಣನೇ ಈಗ ನೆಟ್ಟಿಗೆ ತಲುಪ್ತಾ ಇಲ್ಲ. 3-4 ತಿಂಗಳುಗಳಿಂದ ಇನ್ನೇನ್ ಕನಸಿದ್ದು 2028ಕ್ಕೆ ಮತ್ತೆ ಸರ್ಕಾರ ಬಂದ್ರೆ ಮತ್ತೆ ಕೊಡ್ತೀವಿ ಅನ್ನುವಂಥದ್ದು. ಇದು ಯಾವ ರೀತಿಯಾಗಿ ಮತ್ತೆ ಆಶಾಭಾವನೆಯನ್ನ ಜನರಲ್ಲಿ ಮೂಡಿಸ್ತಾ ಇರುವಂತದ್ದು. ಸದ್ಯಕ್ಕೆ ವಿರೋಧ ಪಕ್ಷದವರು ಏನ್ ಹೇಳ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಕೇಶ್, ಇದು ಉತ್ಪ್ರೇಕ್ಷೆಯ ಮಾತುಗಳು. ಅಂದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ಒಂದಷ್ಟು ಉತ್ಪ್ರೇಕ್ಷೆ ಮಾತುಗಳನ್ನ ಶಾಸಕರಂತ ಕುಣಿಗಲ್ ರಂಗನಾಥ್ ಅವರು ಆಡಿರ್ತಕ್ಕಂಥದ್ದು. ಯಾಕಂದ್ರೆ ಹಣವನ್ನ 2,000ರಿಂದ 4,000ಕ್ಕೆ ಮುಂದಿನ ಬಾರಿ ಹೆಚ್ಚು ಮಾಡ್ತೇವೆ, ಮತ್ತೆ ಅಧಿಕಾರಕ್ಕೆ ನಾವೇ ಬರ್ತೇವೆ. ಈಗಾಗಲೇ 24,000 ವಾರ್ಷಿಕವಾಗಿ ಗ್ಯಾರಂಟಿ ಯೋಜನೆ ಅಂದ್ರೆ ಗೃಹಲಕ್ಷ್ಮಿಯಿಂದ ಮಹಿಳೆಯರಿಗೆ ಸಿಗ್ತಾ ಇದೆ. ಅದರಿಂದ ಲಾಭ ಸಾಕಷ್ಟು ಆಗ್ತಾ ಇದೆ. ಪ್ರತಿಪಕ್ಷಗಳು ಅದನ್ನ ಮೇಲಿಂದ ಮೇಲೆ ಟೀಕೆ ಮಾಡ್ತಾ ಇದ್ದೇವೆ ಅನ್ನುವಂತ ಒಂದಷ್ಟು ವಾಗ್ದಾಳಿಯನ್ನು ವಿರೋಧ ಪಕ್ಷಗಳ ಮೇಲೆ ಮಾಡ್ತಾ ಇದ್ರು. ಆ ಬಳಿಕ 2028ಕ್ಕೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ, ಆಗ ಬಂದ್ರೆ ಈ 2,000 4,000 ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಸದ್ಯ ರಂಗನಾಥ್ ಅವರು ಯಾವುದೇ ಹಣವನ್ನ ಹೆಚ್ಚು ಮಾಡ್ತಕ್ಕಂತ ಕಮಿಟಿಯಲ್ಲಾಗಲಿ ಅಥವಾ ಗ್ಯಾರಂಟಿ ಸಮಿತಿಗಳಲ್ಲಾಗಲಿ ಅಥವಾ ಸರ್ಕಾರದ ಮಂತ್ರಿ ಆಗಲಿ ಯಾವುದೂ ಇಲ್ಲ, ಕೇವಲ ಶಾಸಕರಿದ್ದಾರೆ. ಅದು ಹೈಕಮಾಂಡ್ ಮತ್ತು ರಾಜ್ಯ ಸಚಿವ ಸಂಪುಟವನ್ನ ಮತ್ತು ಸಿಎಂ ಡಿಸಿಎಂ ಅದರ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ವಿರೋಧ ಪಕ್ಷಗಳು ಆರೋಪ ಮಾಡ್ತಾವ ಅನ್ನುವಂತ ಬರದಲ್ಲಿ ಅವರನ್ನ ಎದುರಿಸೋಕೋಸ್ಕರ, ಅವರಿಗೆ ಟೀಕೆ ಮಾಡೋಕೋಸ್ಕರ ಈ ತರಹದ ಒಂದು ಉತ್ಪ್ರೇಕ್ಷೆ ಮಾತುಗಳ ನಾಡಿಗೆ ಇಕ್ಕಟ್ಟಿಗೆ ಸಿಲುಕೊಂಡಿದ್ದಾರೆ. ಇದನ್ನ ಕಾಂಗ್ರೆಸ್ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ 2,000ರಿಂದ 4,000 ಹೆಚ್ಚು ಮಾಡ್ತೇವೆ ಅಂದ್ರೆ ಅದು ಜನರು ಕೂಡ ಅದನ್ನೇ ಆಶಾಭಾವನೆಯಲ್ಲಿ ಇಟ್ಕೊಳ್ತಾರೆ. ಯಾಕಂದ್ರೆ ಮೋದಿ ಅವರು 15 ಲಕ್ಷ ರೂಪಾಯಿ ಹಾಕ್ತಾರೆ ಅಂತ ಹೇಳಿದಾಗ ಈಗಲೂ ಕೂಡ ಕಾಂಗ್ರೆಸ್ನವರು ಆರೋಪವನ್ನ ಮಾಡ್ತಾರೆ, ಇನ್ನೂವರೆಗೂ 15 ಲಕ್ಷ ಬಂದಿಲ್ಲ ಅನ್ನುವಂಥದ್ದನ್ನ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತರದ ಹೇಳಿಕೆಗಳು ಕೊಟ್ಟಾಗ ಕಾಂಗ್ರೆಸ್ಗೆ ಇದು ಒಂದು ರೀತಿಯಲ್ಲಿ ನುಂಗಲಾರದ ತುಪ್ಪವಾಗಿ ಪರಿಣಮಿಸಬಹುದು ಅನ್ನುವಂತ ಚರ್ಚೆಗಳು ಈಗ ವ್ಯಕ್ತವಾಗ್ತಾ ಇದಾವೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಈ ಹೇಳಿಕೆ ಎಷ್ಟೊಂದು ತಿರುವುಗಳನ್ನ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಪಡೆದುಕೊಳ್ಳುತ್ತೆ ಅನ್ನೋದನ್ನ. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿ. ಕಲೀಗ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಪ್ರೆಸೆಂಟ್ ಸಿಚುವೇಶನ್ ಇರುವಂತಹ ಈ ಗೃಹಲಕ್ಷ್ಮಿ ಹಣನೇ ಈಗ ನೆಟ್ಟಿಗೆ ತಲುಪ್ತಾ ಇಲ್ಲ. 3-4 ತಿಂಗಳುಗಳಿಂದ ಇನ್ನೇನ್ ಕನಸಿದ್ದು 2028ಕ್ಕೆ ಮತ್ತೆ ಸರ್ಕಾರ ಬಂದ್ರೆ ಮತ್ತೆ ಕೊಡ್ತೀವಿ ಅನ್ನುವಂಥದ್ದು. ಇದು ಯಾವ ರೀತಿಯಾಗಿ ಮತ್ತೆ ಆಶಾಭಾವನೆಯನ್ನ ಜನರಲ್ಲಿ ಮೂಡಿಸ್ತಾ ಇರುವಂತದ್ದು. ಸದ್ಯಕ್ಕೆ ವಿರೋಧ ಪಕ್ಷದವರು ಏನ್ ಹೇಳ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ?
ನಿಕೇಶ್, ಇದು ಉತ್ಪ್ರೇಕ್ಷೆಯ ಮಾತುಗಳು. ಅಂದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ಒಂದಷ್ಟು ಉತ್ಪ್ರೇಕ್ಷೆ ಮಾತುಗಳನ್ನ ಶಾಸಕರಂತ ಕುಣಿಗಲ್ ರಂಗನಾಥ್ ಅವರು ಆಡಿರ್ತಕ್ಕಂಥದ್ದು. ಯಾಕಂದ್ರೆ ಹಣವನ್ನ 2000ರಿಂದ 4000ಕ್ಕೆ ಮುಂದಿನ ಬಾರಿ ಹೆಚ್ಚು ಮಾಡ್ತೇವೆ, ಮತ್ತೆ ಅಧಿಕಾರಕ್ಕೆ ನಾವೇ ಬರ್ತೇವೆ. ಈಗಾಗಲೇ 24,000 ವಾರ್ಷಿಕವಾಗಿ ಗ್ಯಾರಂಟಿ ಯೋಜನೆ ಅಂದ್ರೆ ಗೃಹಲಕ್ಷ್ಮಿಯಿಂದ ಮಹಿಳೆಯರಿಗೆ ಸಿಗ್ತಾ ಇದೆ. ಅದರಿಂದ ಲಾಭ ಸಾಕಷ್ಟು ಆಗ್ತಾ ಇದೆ. ಪ್ರತಿಪಕ್ಷಗಳು ಅದನ್ನ ಮೇಲಿಂದ ಮೇಲೆ ಟೀಕೆ ಮಾಡ್ತಾ ಇದ್ದೇವೆ ಅನ್ನುವಂತ ಒಂದಷ್ಟು ವಾಗ್ದಾಳಿಯನ್ನು ವಿರೋಧ ಪಕ್ಷಗಳ ಮೇಲೆ ಮಾಡ್ತಾ ಇದ್ರು. ಆ ಬಳಿಕ 2028ಕ್ಕೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ, ಆಗ ಬಂದ್ರೆ ಈ 2,000 4,000 ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಸದ್ಯ ರಂಗನಾಥ್ ಅವರು ಯಾವುದೇ ಹಣವನ್ನ ಹೆಚ್ಚು ಮಾಡ್ತಕ್ಕಂತ ಕಮಿಟಿಯಲ್ಲಾಗಲಿ ಅಥವಾ ಗ್ಯಾರಂಟಿ ಸಮಿತಿಗಳಲ್ಲಾಗಲಿ ಅಥವಾ ಸರ್ಕಾರದ ಮಂತ್ರಿ ಆಗಲಿ ಯಾವುದೂ ಇಲ್ಲ, ಕೇವಲ ಶಾಸಕರಿದ್ದಾರೆ. ಅದು ಹೈಕಮಾಂಡ್ ಮತ್ತು ರಾಜ್ಯ ಸಚಿವ ಸಂಪುಟವನ್ನ ಮತ್ತು ಸಿಎಂ ಡಿಸಿಎಂ ಅದರ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ವಿರೋಧ ಪಕ್ಷಗಳು ಆರೋಪ ಮಾಡ್ತಾವ ಅನ್ನುವಂತ ಬರದಲ್ಲಿ ಅವರನ್ನ ಎದುರಿಸೋಕೋಸ್ಕರ, ಅವರಿಗೆ ಟೀಕೆ ಮಾಡೋಕೋಸ್ಕರ ಈ ತರಹದ ಒಂದು ಉತ್ಪ್ರೇಕ್ಷೆ ಮಾತುಗಳ ನಾಡಿಗೆ ಇಕ್ಕಟ್ಟಿಗೆ ಸಿಲುಕೊಂಡಿದ್ದಾರೆ. ಇದನ್ನ ಕಾಂಗ್ರೆಸ್ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ 2,000ರಿಂದ 4,000 ಹೆಚ್ಚು ಮಾಡ್ತೇವೆ ಅಂದ್ರೆ ಅದು ಜನರು ಕೂಡ ಅದನ್ನೇ ಆಶಾಭಾವನೆಯಲ್ಲಿ ಇಟ್ಕೊಳ್ತಾರೆ. ಯಾಕಂದ್ರೆ ಮೋದಿ ಅವರು 15 ಲಕ್ಷ ರೂಪಾಯಿ ಹಾಕ್ತಾರೆ ಅಂತ ಹೇಳಿದಾಗ ಈಗಲೂ ಕೂಡ ಕಾಂಗ್ರೆಸ್ನವರು ಆರೋಪವನ್ನ ಮಾಡ್ತಾರೆ, ಇನ್ನೊಬ್ರಿಗೂ 15 ಲಕ್ಷ ಬಂದಿಲ್ಲ ಅನ್ನುವಂಥದ್ದನ್ನ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತರದ ಹೇಳಿಕೆಗಳು ಕೊಟ್ಟಾಗ ಕಾಂಗ್ರೆಸ್ಗೆ ಇದು ಒಂದು ರೀತಿಯಲ್ಲಿ ನುಂಗಲಾರದ ತುಪ್ಪವಾಗಿ ಪರಿಣಮಿಸಬಹುದು ಅನ್ನುವಂತ ಚರ್ಚೆಗಳು ಈಗ ವ್ಯಕ್ತವಾಗ್ತಾ ಇದಾವೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಈ ಹೇಳಿಕೆ ಎಷ್ಟೊಂದು ತಿರುವುಗಳನ್ನ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಪಡೆದುಕೊಳ್ಳುತ್ತೆ ಅನ್ನೋದನ್ನ. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿ. ಕಲೀಗ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಪ್ರೆಸೆಂಟ್ ಸಿಚುವೇಶನ್ ಇರುವಂತಹ ಈ ಗೃಹಲಕ್ಷ್ಮಿ ಹಣನೇ ಈಗ ನೆಟ್ಟಿಗೆ ತಲುಪ್ತಾ ಇಲ್ಲ 3-4 ತಿಂಗಳುಗಳಿಂದ. ಇನ್ನೇನ್ ಕನಸಿದು 2028ಕ್ಕೆ ಮತ್ತೆ ಸರ್ಕಾರ ಬಂದ್ರೆ ಮತ್ತೆ ಕೊಡ್ತೀವಿ ಅನ್ನುವಂಥದ್ದು. ಇದು ಯಾವ ರೀತಿಯಾಗಿ ಮತ್ತೆ ಆಶಾಭಾವನೆಯನ್ನ ಜನರಲ್ಲಿ ಮೂಡಿಸ್ತಾ ಇರುವಂತದ್ದು? ಸದ್ಯಕ್ಕೆ ವಿರೋಧ ಪಕ್ಷದವರು ಏನ್ ಹೇಳ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಕೇಶ್, ಇದು ಉತ್ಪ್ರೇಕ್ಷೆಯ ಮಾತುಗಳು. ಅಂದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ಒಂದಷ್ಟು ಉತ್ಪ್ರೇಕ್ಷೆ ಮಾತುಗಳನ್ನ ಶಾಸಕರಂತ ಕುಣಿಗಲ್ ರಂಗನಾಥ್ ಅವರು ಆಡಿರ್ತಕ್ಕಂಥದ್ದು. ಯಾಕಂದ್ರೆ ಹಣವನ್ನ 2,000ರಿಂದ 4,000ಕ್ಕೆ ಮುಂದಿನ ಬಾರಿ ಹೆಚ್ಚು ಮಾಡ್ತೇವೆ, ಮತ್ತೆ ಅಧಿಕಾರಕ್ಕೆ ನಾವೇ ಬರ್ತೇವೆ. ಈಗಾಗಲೇ 24,000 ವಾರ್ಷಿಕವಾಗಿ ಗ್ಯಾರಂಟಿ ಯೋಜನೆ ಅಂದ್ರೆ ಗೃಹಲಕ್ಷ್ಮಿಯಿಂದ ಮಹಿಳೆಯರಿಗೆ ಸಿಗ್ತಾ ಇದೆ. ಅದರಿಂದ ಲಾಭ ಸಾಕಷ್ಟು ಆಗ್ತಾ ಇದೆ. ಪ್ರತಿಪಕ್ಷಗಳು ಅದನ್ನ ಮೇಲಿಂದ ಮೇಲೆ ಟೀಕೆ ಮಾಡ್ತಾ ಇದ್ದೇವೆ ಅನ್ನುವಂತ ಒಂದಷ್ಟು ವಾಗ್ದಾಳಿಯನ್ನು ವಿರೋಧ ಪಕ್ಷಗಳ ಮೇಲೆ ಮಾಡ್ತಾ ಇದ್ರು. ಆ ಬಳಿಕ 2028ಕ್ಕೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ, ಆಗ ಬಂದ್ರೆ ಈ 2,000 4,000 ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಸದ್ಯ ರಂಗನಾಥ್ ಅವರು ಯಾವುದೇ ಹಣವನ್ನ ಹೆಚ್ಚು ಮಾಡ್ತಕ್ಕಂತ ಕಮಿಟಿಯಲ್ಲಾಗಲಿ ಅಥವಾ ಗ್ಯಾರಂಟಿ ಸಮಿತಿಗಳಲ್ಲಾಗಲಿ ಅಥವಾ ಸರ್ಕಾರದ ಮಂತ್ರಿ ಆಗಲಿ ಯಾವುದೂ ಇಲ್ಲ, ಕೇವಲ ಶಾಸಕರಿದ್ದಾರೆ. ಅದು ಹೈಕಮಾಂಡ್ ಮತ್ತು ರಾಜ್ಯ ಸಚಿವ ಸಂಪುಟವನ್ನ ಮತ್ತು ಸಿಎಂ ಡಿಸಿಎಂ ಅದರ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ವಿರೋಧ ಪಕ್ಷಗಳು ಆರೋಪ ಮಾಡ್ತಾವ ಅನ್ನುವಂತ ಬರದಲ್ಲಿ ಅವರನ್ನ ಎದುರಿಸೋಕೋಸ್ಕರ, ಅವರಿಗೆ ಟೀಕೆ ಮಾಡೋಕೋಸ್ಕರ ಈ ತರಹದ ಒಂದು ಉತ್ಪ್ರೇಕ್ಷೆ ಮಾತುಗಳ ನಾಡಿಗೆ ಇಕ್ಕಟ್ಟಿಗೆ ಸಿಲುಕೊಂಡಿದ್ದಾರೆ. ಇದನ್ನ ಕಾಂಗ್ರೆಸ್ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ 2,000ರಿಂದ 4,000 ಹೆಚ್ಚು ಮಾಡ್ತೇವೆ ಅಂದ್ರೆ ಅದು ಜನರು ಕೂಡ ಅದನ್ನೇ ಆಶಾಭಾವನೆಯಲ್ಲಿ ಇಟ್ಕೊಳ್ತಾರೆ. ಯಾಕಂದ್ರೆ ಮೋದಿ ಅವರು 15 ಲಕ್ಷ ರೂಪಾಯಿ ಹಾಕ್ತಾರೆ ಅಂತ ಹೇಳಿದಾಗ ಈಗಲೂ ಕೂಡ ಕಾಂಗ್ರೆಸ್ನವರು ಆರೋಪವನ್ನ ಮಾಡ್ತಾರೆ, ಇನ್ನೊಬ್ರಿಗೂ 15 ಲಕ್ಷ ಬಂದಿಲ್ಲ ಅನ್ನುವಂಥದ್ದನ್ನ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತರದ ಹೇಳಿಕೆಗಳು ಕೊಟ್ಟಾಗ ಕಾಂಗ್ರೆಸ್ಗೆ ಇದು ಒಂದು ರೀತಿಯಲ್ಲಿ ನುಂಗಲಾರದ ತುಪ್ಪವಾಗಿ ಪರಿಣಮಿಸಬಹುದು ಅನ್ನುವಂತ ಚರ್ಚೆಗಳು ಈಗ ವ್ಯಕ್ತವಾಗ್ತಾ ಇದಾವೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಈ ಹೇಳಿಕೆ ಎಷ್ಟೊಂದು ತಿರುವುಗಳನ್ನ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಪಡೆದುಕೊಳ್ಳುತ್ತೆ ಅನ್ನೋದನ್ನ. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿ.